ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ನಾನು ಮಾಡ್ತಿರೋದು ಆಂಧ್ರ ಸ್ಟೈಲ್ ಪಾಲಕ್ ಪಚ್ಚಡಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ 2 ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ತೊಗೊಂಡು ಆನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಆನಂತರ ಸ್ವಲ್ಪ ಹುಣಸೆಹಣ್ಣು ಮತ್ತು ಅದಕ್ಕೆ 1 ಸ್ಪೂನ್ ಖಾರ ಹಾಕಿ ಅದನ್ನು ರುಬ್ಬಿಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಕೋಬೇಕು. ನಾನು ಇದರಲ್ಲಿ ಉಪ್ಪನ್ನು ಹಾಕಿ ರುಬ್ಬಿದ್ದೀನಿ, ಅದು ಆ್ಯಡ್ ಆಗಿಲ್ಲ. ಈ ಕಡೆ ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆಗಿದೆ. ಈಗ ಅದಕ್ಕೆ ಸಾಸಿವೆ ಹಾಕಿ ನೋಡಿ ಯಾವ ಥರ ಚಟಪಟ ಅಂತ ಸಿಡಿತಾ ಇದೆ. ಈಗ 1 ಸ್ಪೂನ್ ಉದ್ದಿನಬೇಳೆ, ಆನಂತರ ಅದಕ್ಕೆ ಸ್ವಲ್ಪ ಕರಿಬೇವು, ಆನಂತರ ಬ್ಯಾಡಗಿ ಒಣಮೆಣಸಿನಕಾಯಿಯನ್ನು ಹಾಕೋಣ. ನೋಡಿ, ಈಗ ರುಬ್ಬಿದ ಮಸಾಲೆಯನ್ನು ಸೇರಿಸೋಣ. ನೋಡಿ, ಎಣ್ಣೆ ಕಾದಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮಸಾಲೆಯನ್ನು ಚೆನ್ನಾಗಿ ತಿರುಗಿಸೋಣ. ಈರುಳ್ಳಿಯನ್ನು ನಾವು ಹಾಗೆ ಹಾಕ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು. ಅದು ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಇರುತ್ತೆ ಬೆಳ್ಳುಳ್ಳಿ ಈರುಳ್ಳಿದು. ನೋಡಿ, ಚೆನ್ನಾಗಿ ಕೈ ಆಡಿಸಿ ಈಗ ಮುಚ್ಚೋಣ. 1-2 ನಿಮಿಷ ಮುಚ್ಚಿ ಈಗ ನೋಡಿ ನಾನು ಅದನ್ನು ತೆಗಿತೀನಿ. ನೋಡಿ ಯಾವ ಥರ ಮಸಾಲೆ ಕುದ್ದಿದೆ ನೋಡಿ, ಸೈಡಲ್ಲೆಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಅಂದರೆ ಈಗ ಮಸಾಲೆ ಕುದ್ದಿದೆ ಅಂತ ಅರ್ಥ. ಮಸಾಲೆ ಯಾವಾಗಲೂ ಚೆನ್ನಾಗಿ ಎಣ್ಣೆ ಬಿಡೋ ಥರ, ಯಾವುದೇ ಮಸಾಲೆಯನ್ನು ಆಗಲಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರನೇ ಅದನ್ನು ಬಾಡಿಸ್ಕೋಬೇಕು, ಅಂದರೆ ಕುದಿಸ್ಕೋಬೇಕು. ಯಾವ ಹಸಿ ವಾಸನೆ ಇರಲ್ಲ, ಯಾವ ಮಸಾಲೆ ವಾಸನೆಯೂ ಇರುವುದಿಲ್ಲ. ಈಗ ಅದಕ್ಕೆ 1 ಕಟ್ ಪಾಲಕ್ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ತೊಳೆದು ಹೀಗೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಈಗ ಅದನ್ನು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದನ್ನು ಕೂಡ ಮುಚ್ಚೋಣ. ಇದಕ್ಕೂ ಸಹ ನೋಡಿ, ಈಗ ಮುಚ್ಚಿ 1-2 ನಿಮಿಷ ಆದಮೇಲೆ ತೆಗೆಯೋಣ. ನೋಡಿ, ಪಾಲಕ್ ಸೊಪ್ಪು ಮತ್ತು ಮಸಾಲೆ 2 ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ಲ, ಹಾಗಾಗಿ ಮಸಾಲೆ ತುಂಬಾ ಚೆನ್ನಾಗಿ ಆಗಿದೆ ಅಂತ ಇದರ್ಥ. ಇನ್ನೊಂದು 2 ನಿಮಿಷ ಇದನ್ನು ಹೀಗೆ ಕುದಿಸಿ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಈಗ ಇದು ರೆಡಿಯಾಗಿದೆ. ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿಲಿ, ಬಿಸಿ ಆಂಧ್ರ ಸ್ಟೈಲ್ ಪಾಲಕ್ ಪಚ್ಚಡಿ ರೆಡಿ. ನೋಡಿ, ಪಾಲಕ್ ಸೊಪ್ಪು ಸೇವನೆ ಮಾಡಬೇಕು. ಪ್ರತಿದಿನ ಸೇವನೆ ಮಾಡಿದ್ರೂ ಏನು ತೊಂದರೆ ಇಲ್ಲ. ಇದರಿಂದ ಪ್ರಯೋಜನಗಳೇ ಜಾಸ್ತಿ. ಪಾಲಕ್ ಸೊಪ್ಪು ಮಕ್ಕಳಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನೀಡಬೇಕು. ನೋಡಿ, ಚೆನ್ನಾಗಿ ಬಂದಿದೆ ಪಾಲಕ್ ಪಚ್ಚಡಿ. ಈಗ ಬಿಸಿ ಅನ್ನಕ್ಕೆ ಆಂಧ್ರ ಸ್ಟೈಲ್ ಪಾಲಕ್ ಪಚ್ಚಡಿ ಹಾಕಿ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ತಿಂತಾ ಇದ್ದರೆ ಆಹಾ! ಥ್ಯಾಂಕ್ ಯು.